ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ನಲ್ಲಿ ಹೊಸ ಸುಪ್ರೀಂ ಲೀಡರ್ನ ಆಯ್ಕೆಯಾಗಿದೆ. ಖಮೇನಿ ಮಗನೇ ಸುಪ್ರೀಂ ಲೀಡರ್ ಪಟ್ಟದಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಯಾವ ಉದ್ದೇಶ ಇಟ್ಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತ್ತೋ ಆ ಉದ್ದೇಶ ಈಡೇರದೆ ಹಾಗೆ ಉಳಿದಿದೆ. ಲಕ್ಷಾಂತರ ಕೋಟಿ ಖರ್ಚು ಮಾಡಿ ದಾಳಿ ಮಾಡಿದ್ರು ಅಮೆರಿಕಾಗೆ ಗುರಿ ಸಾಧಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಹೀಗಾಗಿ ಇದು ಟ್ರಂಪ್ ಮಾಡಿದ ಅತಿ ದೊಡ್ಡ ಬ್ಲಂಡರ್ ಅಂತ ಜಾಗತಿಕ ವಿಶ್ಲೇಷಕರು ಮಾತನಾಡ್ತಾ ಇದ್ದಾರೆ. ಶಾಕಿಂಗ್ ಸಂಗತಿ ಅಂದ್ರೆ ಈಗ ಸುಪ್ರೀಂ ಲೀಡರ್ ಪಟ್ಟದಲ್ಲಿ ಕೂತಿರುವ ಮುಜ್ತಬಾ ಖಮೇನಿಗಿಂತಲೂ ತುಂಬಾನೇ ಡೇಂಜರಸ್. ಖಮೇನಿಗಾದ್ರೂ ಸ್ವಲ್ಪ ತಾಳ್ಮೆ ಇತ್ತು, ಆದ್ರೆ ಈತ ಹಾಗಲ್ಲ, ತುಂಬಾನೇ ಅಗ್ರೆಸಿವ್. ಎಲ್ಲದಕ್ಕಿಂತ ಡೇಂಜರ್ ಅಂದ್ರೆ ಈತ ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ತುಂಬಾನೇ ಒಲವು ಹೊಂದಿದ್ದಾನೆ. ಹಿಂದಿನ ಖಮೇನಿ ನ್ಯೂಕ್ಲಿಯರ್ ವಿರುದ್ಧವಾಗಿ ಪತ್ರ ಹೊರಡಿಸಿದ್ರು, ಆದರೆ ಈಗಿನ ಸುಪ್ರೀಂ ಲೀಡರ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನ್ಯೂಕ್ಲಿಯರ್ ಬಾಂಬ್ ತಯಾರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾನೆ. ಇನ್ನು ಎರಡು ವಾರದಲ್ಲಿ ಇರಾನ್ನ ನ್ಯೂಕ್ಲಿಯರ್ ಬಾಂಬ್ ಕೂಡ ರೆಡಿ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ನ್ಯೂಕ್ಲಿಯರ್ ಬಾಂಬ್ ರೆಡಿಯಾಗಿ ಬಿಟ್ಟರೆ ಒಂದಾ ಇಸ್ರೇಲ್ ಅಥವಾ ಅಮೆರಿಕ, ಎರಡರಲ್ಲಿ ಒಂದು ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬೀಳೋದ್ರಲ್ಲಿ ಅನುಮಾನ ಇಲ್ಲ. ಹೀಗೆ ಇರಾನ್ ಪ್ರಬಲ ಪ್ರತಿರೋಧ ತೋರುತ್ತಿದ್ದಂತೆ ಅತ್ತ ಅಮೆರಿಕ ಅದೊಂದು ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಯುದ್ಧವನ್ನ ಶೀಘ್ರದಲ್ಲೇ ಕೊನೆಗಾಣಿಸುತ್ತೇವೆ, ಇದರ ಮಧ್ಯೆ ಚಾಲಾಕಿತನ ತೋರಿಸಿದ್ರೆ ಸಂಪೂರ್ಣ ಇರಾನನ್ನೇ ಸರ್ವನಾಶ ಮಾಡಿಬಿಡ್ತೇವೆ ಅಂತ ಟ್ರಂಪ್ ಧಮ್ಕಿ ಹಾಕಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಇರಾನ್ಗೆ ಯಾವ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಅಮೆರಿಕದ ಮುಂದಿನ ಪ್ಲಾನ್ ಏನು, ಹೊಸ ಸುಪ್ರೀಂ ಲೀಡರ್ ಎಷ್ಟು ಡೇಂಜರಸ್, ಟ್ರಂಪ್ ನಿರ್ಧಾರವನ್ನ ಬ್ಲಂಡರ್ ಅಂತ ಕರಿತಾ ಇರೋದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಯಾವ ಉದ್ದೇಶ ಇಟ್ಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತೋ ಆ ಉದ್ದೇಶ ಈಡೇರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ನ ಸರ್ವಾಧಿಕಾರವನ್ನ ಮುಗಿಸಿ ತನ್ನ ಬೆಂಬಲವಿರುವ ಸರ್ಕಾರವನ್ನ ಜಾರಿಗೆ ತರೋದಕ್ಕೆ ಟ್ರಂಪ್ ಪ್ಲಾನ್ ಮಾಡಿದ್ರು, ಆದರೆ ಈ ಪ್ಲಾನ್ ಸಕ್ಸಸ್ ಆದಂತೆ ಕಾಣಿಸ್ತಾ ಇಲ್ಲ. ಕಾರಣ ಖಮೇನಿ ಪುತ್ರನನ್ನೇ ಈಗ ಇರಾನ್ನ ಸುಪ್ರೀಂ ಲೀಡರ್ ಆಗಿ ಘೋಷಣೆ ಮಾಡಲಾಗಿದೆ. ಶಾಕಿಂಗ್ ಸಂಗತಿ ಅಂದ್ರೆ ಖಮೇನಿಯ ಪುತ್ರ ತಂದೆಗಿಂತಲೂ ಡೆಡ್ಲಿ ಡೇಂಜರಸ್. ಅಲಿ ಖಮೇನಿ ಸ್ವಲ್ಪ ಮಟ್ಟಿಗಾದರೂ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಹೋಲ್ಡ್ನಲ್ಲಿ ಇಟ್ಟಿದ್ರು, ಆದರೆ ಈಗಿನ ಸುಪ್ರೀಂ ಲೀಡರ್ ಆಗಿದ್ದಾಗ್ಲಿ ನೀವು ನ್ಯೂಕ್ಲಿಯರ್ ಬಾಂಬ್ ತಯಾರಿಸಿ ಬಿಡಿ ಅಂತ ತನ್ನ ಅಧಿಕಾರಿಗಳಿಗೆ ಸೂಚಿಸಿದ್ದಾರಂತೆ. ಹೀಗೆ ಇರಾನ್ನಲ್ಲಿ ಹೊಸ ಸುಪ್ರೀಂ ಲೀಡರ್ ಘೋಷಣೆ ಆಗ್ತಾ ಇದ್ದಂತೆ ಇರಾನ್ ಮೇಲಿನ ದಾಳಿಯನ್ನ ಟ್ರಂಪ್ ತೆಗೆದುಕೊಂಡ ಬ್ಲಂಡರ್ ನಿರ್ಧಾರ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿ ಬ್ಲಂಡರ್ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಹಲವು ಕಾರಣಗಳಿದೆ ಸ್ನೇಹಿತರೆ. ಅದರಲ್ಲಿ ಮೊದಲ ಕಾರಣವನ್ನ ನಾವು ಈಗಾಗಲೇ ಹೇಳಿದ್ದೇವೆ. ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಆಡಳಿತವನ್ನ ನಿಲ್ಲಿಸಿ ತನ್ನ ಕೈಗೊಂಬೆಯಂತಿರುವ ಸರ್ಕಾರವನ್ನ ಜಾರಿಗೆ ತರುವ ಉದ್ದೇಶದಿಂದಲೇ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದು. ಖಮೇನಿ ಹತ್ಯೆ ಬಳಿಕ ಟ್ರಂಪ್ ಒಂದು ವಿಚಾರವನ್ನ ಓಪನ್ ಆಗಿ ಹೇಳಿಬಿಟ್ಟಿದ್ರು, ಇರಾನ್ನ ಮುಂದಿನ ಲೀಡರ್ ಅನ್ನ ನಾವೇ ಆಯ್ಕೆ ಮಾಡ್ತೇವೆ, ನಮ್ಮನ್ನ ಕೇಳದೆ ಇರಾನ್ನಲ್ಲಿ ಹೊಸ ನಾಯಕತ್ವ ಜಾರಿಯಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಒಂದು ವೇಳೆ ನಮ್ಮ ಒಪ್ಪಿಗೆ ಇಲ್ಲದೆ ಹೊಸ ನಾಯಕನನ್ನ ಇರಾನ್ ಆಯ್ಕೆ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತಾನು ಧಮ್ಕಿ ಹಾಕಿದ್ರು. ಇಷ್ಟೆಲ್ಲ ಧಮ್ಕಿ ಹಾಕಿದ್ರು ಕೇರೆ ಮಾಡದ ಇರಾನ್ ಈಗ ಖಮೇನಿ ಪುತ್ರನಿಗೆ ಪಟ್ಟ ಕಟ್ಟಿದೆ. ಅಲ್ಲಿಗೆ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಅಧಿಕಾರ ಮುಂದುವರಿಯುತ್ತಿದೆ. ಕೇವಲ ಸುಪ್ರೀಂ ಲೀಡರ್ ಅಧಿಕಾರ ಮುಂದುವರಿಯುತ್ತಿಲ್ಲ, ಈಗ ಅಧಿಕಾರಕ್ಕೆ ಬಂದಿರುವ ಖಮೇನಿ ಮಗ ಅಮೆರಿಕದ ಮೈಂಡ್ ಸೆಟ್ಗಿಂತ ಡೆಡ್ ಅಪೋಸಿಟ್ ಇದ್ದಾನೆ. ಖಮೇನಿ ಆದ್ರೆ ಅಟ್ಲೀಸ್ಟ್ ಮಾತುಕತೆಗಾದ್ರೂ ಬರ್ತಾ ಇದ್ರು, ಆದರೆ ಅವರ ಮಗ ಮಾತುಕತೆಗೆಲ್ಲ ಬರುವ ಜಾಯಮಾನದವನಲ್ಲ ಅನ್ನುವ ಮಾತುಗಳಿದೆ. ಅಲ್ಲಿಗೆ ಟ್ರಂಪ್ ಇರಾನ್ ಮೇಲಿನ ದಾಳಿ ಮಾಡಿದ್ರಿಂದ ಲಾಭ ಆಗಿದ್ದಕ್ಕಿಂತ ಹೆಚ್ಚು ನಷ್ಟವೇ ಆಗಿದೆ. ಇನ್ನು ಖಮೇನಿ ಪುತ್ರ ಪ್ರತೀಕಾರದಲ್ಲಿ ಕುದಿಯುತ್ತಿದ್ದಾನೆ. ಆತನಿಗೆ ಕಳೆದುಕೊಳ್ಳೋದಕ್ಕೇನೇನೂ ಇಲ್ಲ, ತಂದೆಯನ್ನೇ ಕಳೆದುಕೊಂಡ ಮೇಲೆ ಇನ್ನೇನಿದೆ ಹೇಳಿ. ಹೀಗಾಗಿ ಈತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಗ್ರೆಸಿವ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ತಂದೆಯ ಹತ್ಯೆಯ ಪ್ರತೀಕಾರವನ್ನ ಯಾವ ರೀತಿ ಕೂಡ ತೀರಿಸಬಹುದು. ಕೇವಲ ತಂದೆ ಮಾತ್ರವಲ್ಲ, ತನ್ನ ಬಂಧು ಬಳಗವನ್ನ ಕೂಡ ಈಗಿನ ಸುಪ್ರೀಂ ಲೀಡರ್ ಕಳೆದುಕೊಂಡಿದ್ದಾನೆ. ಹಾಗಾಗಿ ಅಮೆರಿಕದ ಮೇಲಿನ ದ್ವೇಷ ಇನ್ನಷ್ಟು ಹೆಚ್ಚಾಗಿದೆ. ಇದು ಕೂಡ ಅಮೆರಿಕಾಗೆ ತುಂಬಾನೇ ಡೇಂಜರಸ್. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಹಿಂದಿನ ಸುಪ್ರೀಂ ಲೀಡರ್ ಖಮೇನಿ ನ್ಯೂಕ್ಲಿಯರ್ ಬಾಂಬ್ ವಿರುದ್ಧ ಒಂದು ಪತ್ರವನ್ನ ಜಾರಿ ಮಾಡಿದ್ರು. ಇಂತಹ ಘಾತಕ ಬಾಂಬ್ಗಳನ್ನು ತಯಾರು ಮಾಡೋದು ನಮ್ಮ ಧಾರ್ಮಿಕ ನಿಯಮಗಳ ಪ್ರಕಾರ ತಪ್ಪು, ಹೀಗಾಗಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸಿಬಿಡಬೇಕು ಅಂತ ಪತ್ರ ಹೊರಡಿಸಿದ್ರು. ಅಂದ್ರೆ ಖಮೇನಿ ಸ್ವಲ್ಪ ಸಾಫ್ಟ್ ನೇಚರ್ ಹೊಂದಿದ್ರು ಅಂತ ಅರ್ಥ.
ಈಗ ಖಮೇನಿ ಇಲ್ಲದೇ ಇರೋದ್ರಿಂದ ಆ ಪತ್ವವನ್ನ ತೆಗೆದುಹಾಕುವ ಸಾಧ್ಯತೆ ಇದೆ. ಒಂದು ವೇಳೆ ಪತ್ವ ಹೋಗ್ಬಿಟ್ರೆ ಇರಾನ್ನಲ್ಲಿ ಕೆಲವು ದಿನಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ ರೆಡಿಯಾಗಿ ಬಿಡುತ್ತೆ. ಇರಾನ್ನ ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯ ಕಾರ್ಯ 95% ಮುಗಿದಿದೆ. ಅಲ್ಲಿಗೆ ಇನ್ನೇನು ಕೇವಲ 5% ಮಾತ್ರ ಬಾಕಿ ಇರೋದಂತ ಅರ್ಥ. ಈ 5% ಕೆಲಸ ಯಾವ ಕ್ಷಣದಲ್ಲಿ ಬೇಕಾದರೂ ಮುಗಿಬಹುದು. ಯಾವಾಗ ನ್ಯೂಕ್ಲಿಯರ್ ಬಾಂಬ್ ಇರಾನ್ನಲ್ಲಿ ರೆಡಿ ಆಗುತ್ತೋ ಅಲ್ಲಿಗೆ ಈ ಯುದ್ಧದಲ್ಲಿ ಮತ್ತೊಂದು ಅಧ್ಯಾಯ ಆರಂಭವಾಗುತ್ತೆ. ಇದು ಕೇವಲ ಅಧ್ಯಾಯವಲ್ಲ, ಇದು ಸಾಮಾನ್ಯವಾದ ಯುದ್ಧ ನ್ಯೂಕ್ಲಿಯರ್ ಯುದ್ಧವಾಗಿ ಬದಲಾಗುವ ಕ್ಷಣ. ಕಾರಣ, ಎರಡು ದೇಶಗಳ ಬಳಿಯೂ ನ್ಯೂಕ್ಲಿಯರ್ ಬಾಂಬ್ ಇರೋದ್ರಿಂದ ಪರಸ್ಪರ ನ್ಯೂಕ್ಲಿಯರ್ ದಾಳಿ ಆದರೂ ಅಚ್ಚರಿ ಇಲ್ಲ. ಒಂದು ವೇಳೆ ಅಂತಹ ಸಿಚುವೇಶನ್ ಕ್ರಿಯೇಟ್ ಆದರೆ ಟ್ರಂಪ್ ಈಗ ತೆಗೆದುಕೊಂಡಿರುವ ನಿರ್ಧಾರ ಬ್ಲೆಂಡರ್ ಆಗಿ ಬದಲಾಗುತ್ತೆ. ಹೀಗೆ ಅಪಾಯ ಕಣ್ಣೆದುರಿಗೆ ಬರ್ತಾ ಇದ್ದಂತೆ ಟ್ರಂಪ್ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇರಾನ್ಗೆ ದೊಡ್ಡ ಮಟ್ಟಿನ ಧಮಕಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಈ ಯುದ್ಧವನ್ನ ಶೀಘ್ರದಲ್ಲೇ ಮುಗಿಸ್ತೇವೆ, ಒಂದು ವೇಳೆ ಇರಾನ್ ಚಾಲಾಕಿತನ ಪ್ರದರ್ಶನ ಮಾಡಿದ್ರೆ ಇರಾನ್ ಅನ್ನ ಸರ್ವನಾಶ ಮಾಡದೆ ಬಿಡೋದಿಲ್ಲ ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇರಾನ್ನ ವಾಯುನೆಲೆ, ನೌಕಾನೆಲೆ ಎಲ್ಲವೂ ಧ್ವಂಸವಾಗಿದೆ, ಸಂಪರ್ಕವೇ ಕಡಿತಗೊಂಡಿದೆ. ಹಾಗಾಗಿ ಯುದ್ಧದಲ್ಲಿ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ಗೆಲುವಾಗಿದೆ. ನಾವು ಈಗಾಗಲೇ ಗೆದ್ದಿದ್ದೇವೆ, ಆದರೆ ಪೂರ್ಣವಾಗಿ ಗೆದ್ದಿಲ್ಲ. ನಾವು ದೀರ್ಘಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಅಪಾಯವನ್ನ ಶಾಶ್ವತವಾಗಿ ಕೊನೆಗಾಣಿಸಲು ಎಲ್ಲ ರೀತಿಯ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅಷ್ಟೇ ಅಲ್ಲ, ಅಮೆರಿಕ ಜಗತ್ತಿನ ಇತಿಹಾಸದಲ್ಲೇ ಶ್ರೇಷ್ಠವಾದ ದೇಶ. ನಾವು ಯಾರ ಬೆದರಿಕೆಗೂ ಬಗ್ಗೋದಿಲ್ಲ, ಅದರಲ್ಲೂ ದುಷ್ಟ ಭಯೋತ್ಪಾದಕ ದೇಶಗಳ ಬೆದರಿಕೆಗೆ ನಾವು ಜಗ್ಗೋದೇ ಇಲ್ಲ ಅಂತ ಇರಾನ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್. ಇನ್ನು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇಲ್ಲಿವರೆಗೆ ಅಮೆರಿಕ ಕೋಟಿ ಹಣವನ್ನ ಖರ್ಚು ಮಾಡಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಇಲ್ಲಿವರೆಗೆ ನಡೆದ 10 ದಿನದ ಯುದ್ಧಕ್ಕೆ 55,000 ಕೋಟಿ ರೂಪಾಯಿ ಖರ್ಚಾಗಿದ್ಯಂತೆ. ಅಂದರೆ ಪ್ರತಿ ದಿನಕ್ಕೆ ಅಮೆರಿಕ 8,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ವರದಿ ಮಾಡಿದ್ದು. ಅದರಲ್ಲಿ ಪ್ರಕಟವಾಗಿರುವ ವರದಿ ಪ್ರಕಾರ ನೌಕಾಪಡೆಗೆ ದಿನವೊಂದಕ್ಕೆ 138 ಕೋಟಿ ಖರ್ಚಾಗುತ್ತಿದೆಯಂತೆ. ವಾಯುದಾಳಿಗೆ ಬರೋಬ್ಬರಿ 276 ಕೋಟಿ ಖರ್ಚಾಗ್ತಾ ಇದೆಯಂತೆ. ಇನ್ನು ಭೂ ಕಾರ್ಯಾಚರಣೆಗೆ 14 ಕೋಟಿ ಖರ್ಚಾಗುತ್ತಿದೆಯಂತೆ. ಹೀಗಾಗಿ ಈ ಯುದ್ಧದಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟಿನ ಖರ್ಚಾಗ್ತಾ ಇದೆ. ಒಂದು ವೇಳೆ ಯುದ್ಧ 3 ತಿಂಗಳು ನಡೆದು ಬಿಟ್ರೆ ಖರ್ಚು ಎಷ್ಟಕ್ಕೆ ಹೋಗಬಹುದು ಅನ್ನೋದನ್ನ ನೀವೇ ಒಮ್ಮೆ ಲೆಕ್ಕ ಮಾಡ್ಕೊಳ್ಳಿ. ಅದರಲ್ಲೂ ಮುಂದೆ ಮಾಡುವ ಎಲ್ಲ ಖರ್ಚು ವೆಚ್ಚಗಳಿಗೆ ಕೂಡ ಟ್ರಂಪ್ ಸಂಸತ್ನಲ್ಲಿ ಅನುಮತಿ ಕೇಳಬೇಕು. ಸಂಸತ್ತಿನಲ್ಲಿ ಅನುಮತಿ ಸಿಗದೆ ಹೋದರೆ ಖರ್ಚು ಮಾಡೋದಕ್ಕೆ ಹಣವೇ ಇರೋದಿಲ್ಲ. ಇನ್ನು ಕೇವಲ ಖರ್ಚು ಮಾತ್ರವಲ್ಲ, ಪ್ರತಿದಿನ ಅಮೆರಿಕಾಗೆ ನಷ್ಟದ ಮೇಲೆ ನಷ್ಟವಾಗ್ತಾ ಇದೆ. ಇರಾನ್ ತನ್ನ ಕಡಿಮೆ ವೆಚ್ಚದ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಅಮೆರಿಕಾಗೆ ಕೋಟಿ ರೂಪಾಯಿ ನಷ್ಟವನ್ನ ಕೂಡ ಮಾಡ್ತಾ ಇದೆ. ಇಲ್ಲಿವರೆಗೆ ಇರಾನ್ ದಾಳಿಗೆ ಅಮೆರಿಕದ 2 ರಾಡಾರ್ ನಾಶವಾಗಿದೆ. ಅದು ಕೂಡ ಅತ್ಯಾಧುನಿಕ ರಾಡಾರ್ಗಳು. ಅದರಲ್ಲೂ ಕತಾರ್ನಲ್ಲಿ 10,000 ಕೋಟಿ ಮೌಲ್ಯದ ಹಾಗೂ ಜಾರ್ಡನ್ನಲ್ಲಿ 28,000 ಕೋಟಿ ಮೌಲ್ಯದ ಥಾಡ್ ವ್ಯವಸ್ಥೆ ನಾಶದಿಂದಾಗಿ ಒಟ್ಟು 38 ಕೋಟಿ ರೂಪಾಯಿ ನಷ್ಟವಾಗಿದೆ. ಅಂದ್ರೆ ಈ ಯುದ್ಧದಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟಿನ ನಷ್ಟವಾಗಿದೆ. ಹೀಗಾಗಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಿನ ನಿರ್ಧಾರಗಳನ್ನ ಅಮೆರಿಕ ತೆಗೆದುಕೊಳ್ಳಬಹುದು. ಖಮೇನಿ ಪುತ್ರನನ್ನ ಹತ್ಯೆ ಮಾಡಿದ್ರು ಅಚ್ಚರಿ ಇಲ್ಲ. ಈ ಬಗ್ಗೆ ಈಗಾಗಲೇ ಅಮೆರಿಕ ಧಮಕಿ ಹಾಕಿದ್ದು ಹೊಸ ಸುಪ್ರೀಂ ಲೀಡರ್ ಅನ್ನ ಕೂಡ ಬಿಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮುಂದೆ ಈ ಯುದ್ಧ ಮತ್ತಷ್ಟು ವಿನಾಶ ಸೃಷ್ಟಿಸೋದರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.